ಹಾಯ್ ಎಲ್ರಿಗೂ ನಮಸ್ಕಾರ. ಸುಮಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಈ ಥರ ಮರಳಾಗಿ ತುಪ್ಪನ ಬೆಣ್ಣೆಯಿಂದ ಹೇಗೆ ಕಾಯಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆನ ತಗೊಳ್ಳುವಾಗ ಹುಷಾರಾಗಿ ನೋಡಿ ತಗೋಬೇಕು. ಬೆಣ್ಣೆನ ತಗೊಳ್ಳುವಾಗ ಸರಿಯಾಗಿ ನೋಡಿ ತಗೊಳ್ಳಿಲ್ಲ ಅಂದರೆ ಈ ರೀತಿ ಮರಳಾಗಿರೋ ತುಪ್ಪ ಬರೋದಿಲ್ಲ. ಬೆಣ್ಣೆನ ತಗೊಳ್ಳುವಾಗ ಕೈಗೆ ಸ್ವಲ್ಪ ಬೆಣ್ಣೆನ ಸವರಿ ನೋಡಿದ್ರೆ ಅದು ಮಾಯ್ಶ್ಚರೈಸರ್ ಥರ ನೀಟಾಗಿ ಬ್ಲೆಂಡ್ ಆಗಬೇಕು. ಆಗ ಆ ಬೆಣ್ಣೆ ಚೆನ್ನಾಗಿದೆ, ಪ್ಯೂರಾಗಿದೆ ಅಂತ. ತರ್ತರಿಯಾಗಿ ಏನಾದರೂ ಉಳ್ಕೊಂಡ್ರೆ ಮರಳಾಗಿ ಸಿಗುತ್ತಲ್ಲ, ಗಂಟು ಥರ, ಆ ರೀತಿ ಏನಾದರೂ ಸಿಕ್ಕಿದ್ರೆ ಆ ಬೆಣ್ಣೆ ಚೆನ್ನಾಗಿಲ್ಲ ಅಂತ. ಮತ್ತು ಬೆಣ್ಣೆ ಚೆನ್ನಾಗಿಲ್ಲ ಅಂದರೂ ಕೂಡ ತುಪ್ಪ ಚೆನ್ನಾಗಿ ಬರೋದಿಲ್ಲ. ಈಗ ಬೆಣ್ಣೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ಒಂದು ರೀತಿ ಸಿಂಡಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಆಗ ನಮಗೆ ಆ ಬೆಣ್ಣೆ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಬೆಣ್ಣೆಯನ್ನು ತಗೊಳ್ಳುವಾಗ ಹುಷಾರಾಗಿ ನೋಡಿ ತಗೋಬೇಕು, ಆವಾಗ ತುಪ್ಪ ಚೆನ್ನಾಗಿ ಬರುತ್ತೆ. ಇವಾಗ ತುಪ್ಪವನ್ನು ಹೇಗೆ ಕಾಯಿಸೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ಬೆಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 5 ಸೇರಿನಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆ ಎಷ್ಟಿರುತ್ತೋ ಅದಕ್ಕೆ 2ರಷ್ಟು ಪಾತ್ರೆ ದೊಡ್ಡದಾಗಿರೋದನ್ನು ತಗೋಬೇಕು. ಯಾಕೆ ಅಂದರೆ ತುಪ್ಪ ಕಾಯುವಾಗ ಅದು ಉಕ್ಕೋ ಚಾನ್ಸಸ್ ಇರುತ್ತೆ. ಆ ರೀತಿ ಉಕ್ಕಿದಾಗ ಚಿಕ್ಕ ಪಾತ್ರೆ ಇದ್ದರೆ ಎಲ್ಲ ಕೆಳಗಡೆ ಚೆಲ್ಲೋಗುತ್ತೆ. ಅದರಿಂದ ಬೆಣ್ಣೆ ಎಷ್ಟಿರುತ್ತೋ ಅದಕ್ಕಿಂತ ದೊಡ್ಡ ಪಾತ್ರೆನ ತಗೊಂಡ್ರೆ ತುಪ್ಪ ಒಳಗಡೆ ನೀಟಾಗಿ ಕಾಯುತ್ತೆ. ತುಪ್ಪನ ಕಾಯಿಸೋದಕ್ಕೆ ಮೇಲೆ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ವೀಳ್ಯದೆಲೆನ ತಗೊಂಡಿದ್ದೀನಿ 2, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಇದು ಉಪ್ಪು, ಸ್ವಲ್ಪ ರುಚಿಗೆ ಉಪ್ಪನ್ನು ತಗೊಂಡಿದ್ದೀನಿ. ಇದು ತುಪ್ಪದ ಪುಡಿಗೆ ನಾವು ಮೊದಲೇ ಮೆಣಸು, ಮೆಂತ್ಯ ಮತ್ತು ಅರಿಶಿಣದ ಕೊನೆನ ಬೆಚ್ಚಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಯಾವಾಗ ತುಪ್ಪ ಕಾಯಿಸ್ತೀವಿ ಆಗ ಆ ಪೌಡ್ರನ್ನೇ ಹಾಕ್ಕೊಳ್ಳೋದು. ಮತ್ತೆ ಯಾರು ಮೆಂತ್ಯ ಎಲ್ಲ ಹುರಿದು ಪುಡಿ ಮಾಡಿಕೊಂಡು ಸ್ವಲ್ಪನೇ ಅದು ಪುಡಿ ಕೂಡ ಆಗೋಲ್ಲ ಅಲ್ವಾ, ಕಡಿಮೆ ಕ್ವಾಂಟಿಟಿ ಇರುತ್ತೆ. ಅದಕ್ಕೆ ಈ ರೀತಿ ಒಂದೇ ಸಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ಬೆಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೆಣ್ಣೆನ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಆಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ನಿಧಾನವಾಗಿ ಕಾಯುತ್ತೆ. ಜಾಸ್ತಿ ಉರಿ ಮಾಡೋದ್ರಿಂದ ಉಕ್ಕು ಬರೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಬೆಣ್ಣೆ ಎಲ್ಲ ಕರಗಿದೆ, ತುಪ್ಪ ಕಾಯ್ತಾ ಇದೆ. ನಾವು ಎಮ್ಮೆ ಬೆಣ್ಣೆನ ತಗೊಂಡಿದ್ರೆ ಬೆಣ್ಣೆ ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ. ಅದೇ ಹಸುವಿನ ಬೆಣ್ಣೆಯನ್ನು ತಗೊಂಡಿದ್ರೆ ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿರುತ್ತೆ. ಇದೇನಪ್ಪ ಅವರು ತೋರಿಸಿದ ಬೆಣ್ಣೆ ವೈಟ್ ಕಲರ್ ಇತ್ತು, ಇದು ಎಲ್ಲೋ ಇದೆ, ಚೆನ್ನಾಗಿದೆಯೋ ಇಲ್ಲವೋ ಅನ್ನೋ ಥರ ಏನಿಲ್ಲ. 2ರಲ್ಲೂ ಕೂಡ ತುಪ್ಪ ಚೆನ್ನಾಗೇ ಬರುತ್ತೆ. ಬಟ್ ಎಮ್ಮೆ ಬೆಣ್ಣೆ ಸ್ವಲ್ಪ ಶೀತ ಅಂತ ಹೇಳ್ತಾರೆ. ಹಸುವಿನ ಬೆಣ್ಣೆಯನ್ನು ಬಾಣಂತಿಯರಿಗೆ, ಬಸ್ರಿಯರಿಗೆ ಜಾಸ್ತಿ ಉಪಯೋಗಿಸೋದಕ್ಕೆ ಹೇಳ್ತಾರೆ, ಅದು ಶೀತ ಇಲ್ಲ ಅಂತ. ಬಟ್ ಯಾವುದೇ ಆದರೂ ಕೂಡ ಬೆಳ್ಳುಳ್ಳಿನ ಹಾಕಿ ತುಪ್ಪ ಕಾಯಿಸೋದ್ರಿಂದ ಶೀತ ಹೊಡೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಬೆಣ್ಣೆ ಎಲ್ಲ ಕರಗಿದೆ, ತುಪ್ಪ ಆಗ್ತಾ ಇದೆ. ಬೆಣ್ಣೆ ಎಲ್ಲ ಕರಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕಾಯಿಸುವಾಗ. ಒಂದು 5-6 ನಿಮಿಷ ಬಿಟ್ಟು ನೋಡಿದ್ಮೇಲೆ ಈ ರೀತಿ ಬಿಳಿ ನೊರೆ ಎಲ್ಲ ಬರುತ್ತೆ. ಬಾಣಂತಿಯರಿಗೆ ತುಪ್ಪವನ್ನು ಕಾಯಿಸುವಾಗ ವೀಳ್ಯದೆಲೆ ಮತ್ತು ಜಾಯಿಕಾಯಿನ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಒಂದು 5-6 ನಿಮಿಷ ಆದಮೇಲೆ ತುಪ್ಪ ಕಾದಿರುತ್ತೆ. ತುಪ್ಪ ಕಾದಾಗ ಈ ರೀತಿ ಬಿಳಿ ನೊರೆ ಎಲ್ಲ ಬರುತ್ತೆ. ಈ ಟೈಮ್ನಲ್ಲಿ ನಾವು ಸ್ವಲ್ಪ ಉಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ತುಪ್ಪದ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ, ಮತ್ತು ವೀಳ್ಯದೆಲೆನ ಹಾಕೋತಾ ಇದ್ದೀನಿ. ನೀವು ತುಪ್ಪದ ಪುಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಮೆಂತ್ಯವನ್ನು ಬೆಚ್ಚಗೆ ಮಾಡಿ ಅದನ್ನು ಕುಟ್ಟಾಣಿನಲ್ಲಿ ಕುಟ್ಕೊಂಡ್ರೆ ಪುಡಿ ಆಗುತ್ತೆ. ಅದು ಮೆಂತ್ಯ ಪುಡಿ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೋಬೋದು. ಅದು ಕೂಡ ಫ್ಲೇವರ್ ಚೆನ್ನಾಗೇ ಬರುತ್ತೆ. ತುಪ್ಪದ್ದು ಮೆಂತ್ಯದ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ನೋಡಿ ಎಲ್ಲನೂ ಹಾಕಿದೆ. ಒಂದು 2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಕಾಯಿಸಿದ ಮೇಲೆ ಈ ರೀತಿ ಚೆನ್ನಾಗಿ ತುಪ್ಪ ಬೆಂದಿರುತ್ತೆ. ನೋಡಿ, ಕೆಳಗಡೆ ತೆಳುವಾಗಿ ಬಬಲ್ಸ್ ಬರ್ತಾ ಇರೋ ಕಡೆ ಗೋಲ್ಡನ್ ಬ್ರೌನಿಷ್ ಕಲರ್ ಕಾಣಿಸ್ತಾ ಇದೆಯಲ್ವಾ, ಈ ಹಂತದಲ್ಲಿ ತುಪ್ಪ ಆಗಿದೆ ಅಂತ ನೋಡಿ. ಬಿಳಿ ನೊರೆ ಎಲ್ಲ ಬರುತ್ತೆ, ಅದು ಗೋಲ್ಡನ್ ಬ್ರೌನಿಷ್ ಕಲರ್ ಕೆಳಗಡೆ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು, ಇಲ್ಲ ಅಂದರೆ ತುಪ್ಪ ಸೀದೋಗುತ್ತೆ. ನೋಡಿ, ಒಲೆನ ಆಫ್ ಮಾಡ್ಕೊಂಡ್ಮೇಲೆ ಕೂಡ ಸ್ವಲ್ಪ ಹೊತ್ತು ಈ ರೀತಿ ಕುದೀತಾ ಇರುತ್ತೆ, ನೊರೆ ಕೂಡ ಬರ್ತಾ ಇರುತ್ತೆ, ಅಷ್ಟು ಬಿಸಿಯಾಗಿರುತ್ತೆ ತುಪ್ಪ. ಒಂದು 2 ನಿಮಿಷ ಆದಮೇಲೆ ಅದು ಕುದಿಯೋದು ಸ್ಟಾಪ್ ಆಗುತ್ತೆ. ನೆಕ್ಸ್ಟು ಇದು ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಬಾಕ್ಸ್ಗೋ ಅಥವಾ ಗಾಜಿನ ಬಾಕ್ಸ್ಗೋ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿಯಾಗಿ ಕಾಯಿಸೋದ್ರಿಂದ ತುಪ್ಪ ಒಂದು 4-5 ತಿಂಗಳಾದರೂ ಕೂಡ ಕೆಡೋದಿಲ್ಲ, ಚೆನ್ನಾಗೇ ಇರುತ್ತೆ. ಅಷ್ಟು ಡೌಟ್ ಇತ್ತು ನಿಮಗೆ ಅನ್ನೋದಾದರೆ 1.5 ತಿಂಗಳು 2 ತಿಂಗಳಾದಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಿಟ್ರೆ ತುಪ್ಪ ಚೆನ್ನಾಗಿರುತ್ತೆ. ಇವಾಗ 1 ದಿನದ ನಂತರ ತುಪ್ಪ ಹೇಗಿದೆ ನೋಡಿ, ಎಲ್ಲ ಗಟ್ಟಿಯಾಗಿದೆ.
ನೋಡಿ ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ಈ ಪ್ರೊಸೀಜರಲ್ಲಿ ಕಾಯಿಸೋದ್ರಿಂದ ತುಪ್ಪ ಚೆನ್ನಾಗಿ ಮರಳಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.